ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೈನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ವೆರಿಕೋಸ್ ವೈನ್ಸ್ ಅಂದ್ರೆ ಏನು, ಹಾಗೆ ಯಾವೆಲ್ಲ ಕಾರಣಗಳಿಂದ ಈ ವೆರಿಕೋಸ್ ವೈನ್ಸ್ ಬರುತ್ತೆ, ಇನ್ನು ವೆರಿಕೋಸ್ ವೈನ್ಸ್ ಬಂದಾಗ ಯಾವೆಲ್ಲ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಇನ್ನು ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ತಗೋಬೇಕು, ಇದನ್ನ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ರಶ್ಮಿ ಮ್ಯಾಮ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮ್ಯಾಮ್, ಇವತ್ತು ವೆರಿಕೋಸ್ ವೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಷ್ಟೋ ಜನಗಳಿಗೆ ವೆರಿಕೋಸ್ ವೈನ್ಸ್ ಬಗ್ಗೆ ತಿಳಿದೇ ಇರೋದಿಲ್ಲ. ಅದಕ್ಕಾಗಿ ವೆರಿಕೋಸ್ ವೈನ್ಸ್ ಅಂದ್ರೆ ಏನು? ಸೊ ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ರಕ್ತನಾಳಗಳ ಉಬ್ಬುವಿಕೆ ಅಂತ ಹೇಳ್ಬೋದು. ಸೊ ಎಂಗಾರ್ಜ್ಡ್ ವೇನ್ಸ್ ಇನ್ ದ ಲೋಯರ್ ಲಿಮ್ಸ್ ಎಸ್ಪೆಷಲಿ ಅಂತ. ಹೆಚ್ಚಾಗಿ ಇದು ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡಿರೋರಲ್ಲಿ ಕಾಣಿಸುತ್ತೆ, ಅಥವಾ ಒಂದೇ ಕಡೆ ಕೂತ್ಕೊಂಡಿರ್ತಾರೆ. ಸೊ ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಸೊ ಮೋರ್ ದೆನ್ 8 to 10 hours ಪರ್ ಡೇ ನಿಂತ್ಕೊಂಡಾಗ ಸೊ ಈ ವೆರಿಕೋಸ್ ವೇನ್ಸು ಹೆಚ್ಚಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ವಿಚ್ ಇಸ್ ಎನ್ ಆಕ್ಯುಪೇಷನಲ್ ಡಿಸಾರ್ಡರ್ ಕೂಡ ಹೌದು. ಸೊ ನಾವು ಟ್ರಾಫಿಕ್ ಪೊಲೀಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಸೊ ಅವರಲ್ಲಿ ಹೆಚ್ಚಾಗಿ ವೆರಿಕೋಸ್ ವೇನ್ ಸಮಸ್ಯೆ ನೋಡ್ಬೋದು. ಸೊ ಯಾವಾಗ ಎಗೇನೆಸ್ಟ್ ಗ್ರಾವಿಟಿ ಪ್ರೆಷರ್ ಬಿಲ್ಡಪ್ ಆಗುತ್ತೋ ರಕ್ತನಾಳಗಳಲ್ಲಿ, ಸೊ ಆ ವ್ಯಾಲ್ವ್ ಲಾಸ್ ಆಗುತ್ತೆ, ಅಂದರೆ ಎಲಾಸ್ಟಿಸಿಟಿನ ಕಳ್ಕೊಳ್ಳುತ್ತೆ. ಸೊ ತದನಂತರ ಬ್ಲಡ್ ಔಟ್ಫ್ಲೋ ಆಗುವಂಥದ್ದು, ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಎಂಗಾರ್ಜ್ಡ್ ವೇನ್ಸ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಲೋಯರ್ ಲಿಮ್ಸಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಸಮ್ಟೈಮ್ಸ್ ಇಟ್ ಕ್ಯಾನ್ ಟ್ರಾವೆಲ್ ಅಪ್ ಟು ಹಿಪ್ಸ್ ಅಥವಾ ಥೈ ರೀಜನ್ ಕೂಡ ಕಾಣಿಸ್ಕೊಳ್ಬೋದು. ಸೊ ಇನಿಷಿಯಲ್ ಆಗಿ ಸ್ಪೈಡರ್ ವೇನ್ಸ್ ಅಥವಾ ಜೇಡರಬಲೆ ಥರ ವೆಬ್ ಫಾರ್ಮೇಷನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ತದನಂತರ ಅದು ಸ್ಪ್ರೆಡ್ ಆಗ್ತಾ ಹೋಗ್ಬೋದು, ಅಥವಾ ಸೊ ಸೈಜ್ ದೊಡ್ಡದಾಗ್ತಾ ಹೋಗುವಂಥದ್ದಿರ್ಬೋದು, ಸುರುಳಿ ಸುತ್ತಿದ ಹಾಗೆ ಕಾಣಿಸ್ಕೊಳ್ಳುವಂಥದ್ದಿರ್ಬೋದು, ಆ್ಯಂಡ್ ಬ್ಲೂಯಿಶ್ ಡಿಸ್ಕಲರೇಷನ್ ಹೆಚ್ಚಾಗಿ ನಾವು ನೋಡುವಂಥದ್ದು. ಸೊ ಸಮ್ಟೈಮ್ಸ್ ಗ್ರೀನಿಶ್ ಡಿಸ್ಕಲರೇಷನ್ ಆಗ್ಬೋದು, ಅಥವಾ ಸೊ ರೆಡ್ನೆಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಡಿಪೆಂಡಿಂಗ್ ಅಪಾನ್ ದ ಆರ್ಟೀರಿಯಲ್ ಅಥವಾ ವೀನಸ್ ಇನ್ವಾಲ್ವ್ಮೆಂಟ್ ಮೇಲೆ ವೆರಿಕೋಸ್ ವೇನ್ಸ್ ಕಲರ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ಹೇಳಿದಾಗೆ ಲಾಂಗ್ ಸ್ಟ್ಯಾಂಡಿಂಗಿಂದ ಬರುವಂಥದ್ದಿರ್ಬೋದು, ಅಥವಾ ಡಯಟ್ರಿ ಚೇಂಜಸ್ ಇರ್ಬೋದು, ಸಮ್ಟೈಮ್ಸ್ ಹ್ಯಾಬಿಟ್ಸ್ ಇದ್ದಾಗ ಸೊ ಇಟ್ ಕ್ಯಾನ್ ಟ್ರಿಗರ್ ಅಂತ ಕೂಡ ಹೇಳ್ಬೋದು. ಇನ್ನು ವೆರಿಕೋಸ್ ವೇನ್ಸ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ, ಅಂದರೆ ಯಾವೆಲ್ಲ ಗುಣಲಕ್ಷಣಗಳು ಕಂಡು ಬರುತ್ತೆ ವೆರಿಕೋಸ್ ವೇನ್ಸ್ ಇದ್ದಾಗ? ಸೊ ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಸೊ ಮೋಸ್ಟ್ಲಿ ಇಟ್ ಇಸ್ ಅಸಿಂಟಮ್ಯಾಟಿಕ್. ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಎಷ್ಟೊಂದು ಜನ ಕ್ಲಿನಿಕ್ ಬಂದಾಗ ಮೋರ್ ದೆನ್ 5 to 6 years ಇಂದ ಪ್ರಾಬ್ಲಮ್ ಇದೆ, ಅಥವಾ ಕ್ರಾನಿಕ್ ಪ್ರಾಬ್ಲಮ್ ಇದ್ದರೂ ಕೂಡ ಅವರು ತೋರಿಸ್ಕೊಳ್ತಿರೋಲ್ಲ. ಸೊ ಯಾವುದೇ ರೀತಿ ಅದು ತೊಂದರೆನ ಕೊಡೋದಿಲ್ಲ ಕೆಲವರಲ್ಲಿ. ಸೊ ಇನ್ನು ಕೆಲವರಲ್ಲಿ ಸಿವಿಯಾರಿಟಿ ಆಫ್ ಸಿಮ್ಟಮ್ಸ್ ಅಂದರೆ ರೋಗಲಕ್ಷಣಗಳು ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಸೊ ವೆರಿಕೋಸ್ ವೇನ್ಸ್ ಸಮ್ಟೈಮ್ಸ್ ಓನ್ಲಿ ಕಾಸ್ಮೆಟಿಕ್ ಪರ್ಪಸ್ ಅಂತ ಕೂಡ ಹೌದು. ಸೊ ಹೆಚ್ಚಾಗಿ ಅವ್ರಿಗೆ ನೋಡೋದಕ್ಕೆ ಆಡ್ ಕಾಣುತ್ತೆ ಲೋಯರ್ ಲಿಮ್ಸಲ್ಲಿ, ಅಥವಾ ಎಂಗಾರ್ಜ್ಡ್ ವೇನ್ಸ್ ಕಾಣಿಸುತ್ತೆ ಅಂತ ಹೇಳಿ. ಸೊ ಹಲವಾರು ಟ್ರೀಟ್ಮೆಂಟ್ನ ಕೆಲವರು ಟ್ರೈ ಮಾಡಿರ್ತಾರೆ, ಅಥವಾ ಮಸಾಜ್ ಆಯಿಲ್ಸ್ ಟ್ರೈ ಮಾಡಿರ್ತಾರೆ. ಸೊ ಯಾವಾಗ ಸೊ ಯಾವುದು ಕೂಡ ವರ್ಕ್ ಆಗ್ತಿರೋದಿಲ್ಲ, ಸೊ ಆಗ ಅವರು ಕ್ಲಿನಿಕಲ್ಲಿ ತೋರಿಸ್ಕೊಳ್ಳುವಂಥದ್ದು. ಸೊ ಇನ್ನು ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ಲೋಯರ್ ಲಿಮ್ಸಲ್ಲಿ ಅಫೆಕ್ಟ್ ಆಗುವಂಥದ್ದು, ಅಥವಾ ಸಮ್ಟೈಮ್ಸ್ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಕೂಡ ಕಾಣಿಸುತ್ತೆ, ಅಥವಾ ಸುರುಳಿ ಸುತ್ತಿದ ಹಾಗೆ ಕಾಣಿಸುವಂಥದ್ದು. ಅದು ಹೋಗ್ತಾ ಹೋಗ್ತಾ ಸಿಮ್ಟಮ್ಸ್ ಕೆಲವ್ರಿಗೆ ಶುರು ಆಗ್ಬೋದು. ಸೊ ಕಾಲು ತುಂಬ ಭಾರ ಅನಿಸುವಂಥದ್ದು, ಸೊ ಹೆವಿನೆಸ್ ಫೀಲ್ ಆಗುವಂಥದ್ದಿರ್ಬೋದು, ಆ್ಯಂಡ್ ಸ್ವಲ್ಪ ನಡೆದ್ರೂ ಕೂಡ ಪೇಯ್ನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಂಗಾರ್ಜ್ಡ್ ವೇನ್ಸ್ ಇದ್ದಾಗ ಸೊ ಸ್ವೆಲ್ಲಿಂಗ್ ಕೂಡ ಕ್ವೈಟ್ ಕಾಮನ್ ಆಗಿ ನಾವು ವೆರಿಕೋಸ್ ವೇನ್ಸಲ್ಲಿ ನೋಡ್ತೀವಿ. ಸೊ ಯಾವಾಗ ಪ್ರೆಷರ್ ಬಿಲ್ಡಪ್ ಜಾಸ್ತಿ ಆಗ್ತಾ ಹೋಗುತ್ತೋ ಇಟ್ ಕ್ಯಾನ್ ಲೀಡ್ ಟು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಇಫ್ ಇಟ್ ಈಸ್ ಅನ್ಟ್ರೀಟೆಡ್. ಆ್ಯಂಡ್ ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ಫೀಮೇಲ್ಸಲ್ಲಿ ಕೂಡ ನೋಡ್ಬೋದು ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಹಾರ್ಮೋನಲ್ ರಿಲ್ಯಾಕ್ಸೇಷನಿಂದ ಆಗಿರ್ಬೋದು, ಅಥವಾ ಹಾರ್ಮೋನಲ್ ಸರ್ಜಿಂದ ಆಗಿರ್ಬೋದು, ಅಥವಾ ಅವರಲ್ಲಿ ಒಂದು ಎಕ್ಸೆಸಿವ್ ವೆಯ್ಟ್ ಗೇನ್ ಆದಾಗ, ಸೊ ಬೇಸಿದ್ದಾಗ ಸೊ ಹೆಚ್ಚಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣಿಸುತ್ತೆ. ಸೊ ಸಮ್ಟೈಮ್ಸ್ ಆಫ್ಟರ್ ದಿ ಪೋಸ್ಟ್ ಡೆಲಿವರಿ ಅವ್ರಿಗೆ ನಾರ್ಮಲ್ ಆಗುವಂಥದ್ದು, ಇನ್ನು ಕೆಲವರಲ್ಲಿ ಅದು ಕಂಟಿನ್ಯೂ ಕೂಡ ಆಗ್ಬೋದು. ಇನ್ನು ವೆರಿಕೋಸ್ ವೈನ್ಸ್ ಅಂದರೆ ಏನಂತ ಹೇಳಿದ್ರಿ, ಹಾಗಾದ್ರೆ ಗುಣ ತಿಳಿಸ್ಕೊಟ್ರಿ. ಈಗ ವೆರಿಕೋಸ್ ವೈನ್ಸಲ್ಲಿ ಏನಾದರೂ ಟೈಪ್ಸ್ ಅನ್ನೋದಿದೆಯಾ? ಇರೋದಾದರೆ ಯಾವುದೆಲ್ಲ ಟೈಪ್ಸ್ ಇದೆ ಅಂತ? ಸೊ ವೆರಿಕೋಸ್ ವೇನ್ಸಲ್ಲಿ ನಾವು ಸ್ಟೇಜಸ್ನ ನೋಡ್ತೀವಿ. ಸೊ ವೆರಿಕೋಸ್ ವೇನ್ಸ್ ಇನಿಷಿಯಲ್ ಆಗಿ ಸ್ಪೈಡರ್ ವೇನ್ಸ್ ಅಥವಾ ವೆಬ್ ಫಾರ್ಮೇಷನ್ ಥರ ಕಾಣಿಸುತ್ತೆ ಮೋಸ್ಟ್ ಆಫ್ ದಿ ಪೀಪಲ್ಸಲ್ಲಿ. ಸೊ ನೆಕ್ಸ್ಟ್ ಅದು ಗ್ರೇಡ್ 1 ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಸೊ ಗ್ರೇಡ್ 1 ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸೂಪರ್ಫಿಷಿಯಲ್ ವೇನ್ಸ್ ಥ್ರೋಂಬೋಸಿಸ್ ಅಥವಾ ಇನ್ವಾಲ್ವ್ಮೆಂಟ್ ಹೆಚ್ಚಾಗಿರುತ್ತೆ. ಸೊ ಅವ್ರಿಗೆ ಅಲ್ಲಲ್ಲಿ ಒಂದು ಎಂಗಾರ್ಜ್ಡ್ ಆಗಿರೋ ವೇನ್ಸ್ ಕಾಣಿಸ್ಬೋದು, ಅಥವಾ ಎಲಾಸ್ಟಿಸಿಟಿ ಲಾಸ್ ಆಗಿ ಉಬ್ಕೊಂಡಿರೋ ಥರ ಕಾಣಿಸ್ಕೊಳ್ಳುವಂಥದ್ದು.
ಇದೆಲ್ಲ ಒಂದು ಗ್ರೇಡ್ 1 ವೆರಿಕೋಸ್ ವೇನ್ಸ್ನಲ್ಲಿ ನಾವು ನೋಡ್ಬೋದು. ಸೊ ಗ್ರೇಡ್ 1 ಯಾವಾಗ ಅವರು ಟ್ರೀಟ್ ಮಾಡೋದಿಲ್ಲ ಅಥವಾ ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ, ಸೊ ದಟ್ ಕ್ಯಾನ್ ಗೋ ಫಾರ್ ಗ್ರೇಡ್ 2 ಅಥವಾ ಸ್ಟೇಜ್ 2 ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಇನ್ನು ಸ್ಟೇಜ್ 2 ವೆರಿಕೋಸ್ ವೇನ್ಸಲ್ಲಿ ಆ ರಕ್ತನಾಳಗಳು ತುಂಬಾ ಒಂದು ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು, ಎಂಗಾಜ್ಮೆಂಟ್ ಹಾಗೆ ಕಂಟಿನ್ಯೂ ಆಗುವಂಥದ್ದು, ಲೋಯರ್ ಲಿಮ್ವರೆಗೂ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಅಂತ ಹೇಳ್ತೀವಿ. ಸೊ ಕಲರ್ ಕೂಡ ಚೇಂಜಸ್ ಆಗುವಂಥದ್ದು. ಸೊ ಯಾವಾಗ ಈ ಸಿಮ್ಟಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಇಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ ಅಥವಾ ಸ್ಟೇಜ್ 3 ಅಂತ ಹೇಳ್ಬೋದು. ಸೊ ಆಗ ವೆರಿಕೋಸ್ ಎಕ್ಸಿಮಾನ ನೋಡ್ತೀವಿ. ವೆರಿಕೋಸ್ ಎಕ್ಸಿಮಾ ಹೆಚ್ಚಾಗಿ ಇಚಿಂಗ್ ಆಗ್ತಾ ಇರುತ್ತೆ. ಸೊ ವೆರಿಕೋಸ್ ವೇನ್ಸಲ್ಲಿ ಸಮ್ಟೈಮ್ಸ್ ಗಾಯ ಆಗುವಂಥದ್ದು ಇರ್ಬೋದು ಆ್ಯಂಡ್ ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು. ಸೊ ಈ ಥರ ಸಿಮ್ಟಮ್ಸ್ ಕೆಲವರಲ್ಲಿ ಕಾಣಿಸುತ್ತೆ ಆ್ಯಂಡ್ ಕೆಲವರಲ್ಲಿ ಸಿವಿಯಾರಿಟಿ ಆಫ್ ಪೇಯ್ನ್ ಹೆಚ್ಚಾಗಿರುತ್ತೆ ಆ್ಯಂಡ್ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಕೂಡ ನೋಡ್ತೀವಿ. ಸಡನ್ನಾಗಿ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆದಾಗ ಸೊ ದಟ್ ಕ್ಯಾನ್ ಓಪನ್ ಅಪ್ ಸಡನ್ಲಿ ವಾಲ್ವಿಂದ ಬ್ಲಡ್ ಔಟ್ಫ್ಲೋ ಆಗ್ಬೋದು. ಸೊ ಇದನ್ನು ಸ್ಟಾಪ್ ಮಾಡೋದು ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ ಇಮಿಡಿಯೇಟ್ ಸರ್ಜಿಕಲ್ ಪ್ರೊಸೀಜರ್ ಕೂಡ ಬೇಕಾಗುವಂಥದ್ದು. ಸೊ ಯಾವಾಗ ವೆರಿಕೋಸ್ ವೇನ್ಸ್ ಲೈಕ್ ಇಂಟರ್ನಲಿ ಕೂಡ ಅವ್ರಿಗೆ ಚೇಂಜಸ್ ಆಗ್ತಾ ಹೋಗುತ್ತೋ, ಲೈಕ್ ಥ್ರೊಂಬೋಫ್ಲೆಬೈಟಿಸ್ ಇರ್ಬೋದು, ಎಂಬಾಲಿಟಿಕ್ ಚೇಂಜಸ್ ಇರ್ಬೋದು. ಸೊ ಈ ಚೇಂಜಸ್ ಜಾಸ್ತಿ ಆದಾಗ ಸೊ ದ ಕ್ಲಾಟ್ಸ್ ಕ್ಯಾನ್ ಟ್ರಾವೆಲ್ ಇನ್ಸೈಡ್ ಅಂತಲೇ ಹೇಳ್ಬೋದು. ಸೊ ಇದು ಸೀರಿಯಸ್ ಕಾಂಪ್ಲಿಕೇಶನ್ಸ್ನ ಕೂಡ ಉಂಟು ಮಾಡ್ಬೋದು ಇಫ್ ಇಟ್ ಈಸ್ ನೆಗ್ಲೆಕ್ಟೆಡ್ ಅಂತ. ಇನ್ನು ವೆರಿಕೋಸ್ ವೈನ್ಸ್ಗೆ ಏನೆಲ್ಲ ಕಾರಣಗಳು ಅಂತ, ವೆರಿಕೋಸ್ ವೈನ್ಸ್ನ ಪ್ರಮುಖ ಕಾರಣಗಳಾದರೂ ಯಾವುದು ಅಂತ? ಸೊ ಈಗ ವೆರಿಕೋಸ್ ವೇನ್ಸ್ ನವಡೇಸ್ ವಿ ಸೀನ್ ಎಂಗೇಜ್ ಆಲ್ಸೋ ಡ್ಯೂ ಟು ಒಂದು ವೇರಿಯಂಟೇರ್ ಆಗಿರ್ಬೋದು. ಸೊ ಎಸ್ಪೆಷಲಿ ಸ್ಪೋರ್ಟ್ ಪರ್ಸನ್ ಇದ್ದಾಗ ಸೊ ಅವರಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ ವಿಗರಸ್ ಆ್ಯಕ್ಟಿವಿಟಿಯಿಂದ ಇರ್ಬೋದು ಅಥವಾ ಮೋರ್ ಯೂಸೇಜಿಂದ ಕೂಡ ಅಥ್ಲೆಟ್ಸಲ್ಲಿ ನೋಡ್ಬೋದು. ಸೊ ಹೆಚ್ಚಾಗಿ ನಿಂತ್ಕೊಂಡಿರೋರಲ್ಲಿ ಈಗ ಮೋರ್ ದೆನ್ 8 to 10 hours ಪರ್ ಡೇ ನಿಂತ್ಕೊಂಡು ವರ್ಕ್ ಮಾಡ್ತಾರೆ. ಸೊ ಅವರಲ್ಲಿ ಆ್ಯಸ್ ಎ ಆಕ್ಯುಪೇಷನಲ್ ಡಿಸಾರ್ಡರ್ ಈ ವೆರಿಕೋಸ್ ವೇನ್ಸ್ನ ನೋಡುವಂಥದ್ದು. ಸೊ ಇನ್ನು ಕೆಲವರಲ್ಲಿ ಡ್ಯೂ ಟು ಹ್ಯಾಬಿಟ್ಸ್ ಅಂತ ಹೇಳಿದೆ. ಸೊ ಸ್ಮೋಕಿಂಗ್ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಅಂತ. ಸೊ ಯಾವಾಗ ಸಿಗಾರ್ ಸ್ಮೋಕಿಂಗ್ ಇರುತ್ತೋ ಅಥವಾ ಟೊಬ್ಯಾಕೊ ಚೂಯಿಂಗ್ ಇನ್ ಎನಿ ಫಾರ್ಮ್ ಸೊ ಅವರಲ್ಲಿ ಕೂಡ ರಕ್ತನಾಳಗಳು ಬ್ಲಾಕೇಜ್ ಆಗ್ತಾ ಬರುತ್ತೆ. ಸೊ ದಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ವೆರಿಕೋಸ್ ವೇನ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ಸ್ ಅರ್ಲಿ ಆಗಿ ನಾವು ನೋಡ್ಬೋದು. ಲೈಕ್ DVT ಡೀಪ್ ವೇನ್ ಥ್ರೋಂಬೋಸಿಸ್ ಕೂಡ ಸೊ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಅಂತ. ಸೊ ಇನ್ನು ಲ್ಯಾಕ್ ಆಫ್ ಫೈಬರ್ ಐಟಮ್ ಇನ್ ದ ಡಯಟ್ ಅಂತ ಹೇಳ್ಬೋದು. ಸೊ ಯಾವಾಗ ಅವರ ಒಂದು ಆಹಾರ ಶೈಲಿಯಲ್ಲಿ ಹೆಚ್ಚಾಗಿ ವೆಜಿಟೇಬಲ್ಸ್ ಇರೋದಿಲ್ಲ ಆ್ಯಂಡ್ ಮೋರ್ ಆಫ್ ಫಾಸ್ಟ್ ಫುಡ್ ಐಟಮ್ಸ್ ಇರ್ಬೋದು, ಸ್ಟಾರ್ಚ್ ಬೇಸ್ಡ್ ಮೈದಾ ಬೇಸ್ಡ್ ಫುಡ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾಗ ಸೊ ಅವರ ಒಂದು ದೇಹದ ತೂಕ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ಫೈಬರ್ ಐಟಮ್ಸ್ ಕಮ್ಮಿ ಇದ್ದು ಮೋರ್ ಇಂಟೇಕ್ ಆಫ್ ಸಾಲ್ಟ್ ಸೊ ದಟ್ ಕ್ಯಾನ್ ಆಲ್ಸೋ ಲೀಡ್ ಟು ವೆರಿಕೋಸ್ ವೇನ್ಸ್ ಅಂತ ಹೇಳೋದು. ಇನ್ನು ಸ್ಪೋರ್ಟ್ಸ್ ಪರ್ಸನಲ್ಲಿ ಆಗಿರಲಿಲ್ಲ, ಟ್ರಾಫಿಕ್ ಪೊಲೀಸ್, ಟೀಚರ್ಸ್ ಅವರಲ್ಲಿ ವೆರಿಕೋಸ್ ವೇನ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಸೊ ಅವ್ರು ಏನೆಲ್ಲ ಪ್ರಿಕಾಷನ್ಸ್ನ ತಗೋಬೋದು ಅಂತ? ಸೊ ನೀವು ಹೇಳಿದಾಗೆ ಲಾಂಗ್ ಸ್ಟ್ಯಾಂಡಿಂಗ್ ಅವರು ನಿಂತ್ಕೊಂಡಿರ್ತಾರೆ ಆ್ಯಂಡ್ ಸೊ ಯಾವಾಗ ಈ ಕಂಟಿನ್ಯೂ ವರ್ಕ್ ಇರುತ್ತೋ ಸೊ ಅವರಲ್ಲಿ ಸ್ವಲ್ಪ ಎಂಗಾಜ್ಮೆಂಟ್ ಕಾಣಿಸ್ತಾನೆ ಇರುತ್ತೆ ಆ್ಯಂಡ್ ಮೈಲ್ಡಾಗಿ ಪೇನ್ಫುಲ್ ಆಗುವಂಥದ್ದು ಅಥವಾ ಸಿಮ್ಟಮ್ಸ್ ಕೂಡ ಬರ್ಬೋದು. ಸೊ ಇನ್ ದ್ಯಾಟ್ ಕೇಸ್ ಡೆಫಿನೆಟ್ಲಿ ಅವರು ಪ್ರಿಕಾಷನ್ಸ್ನ ತೊಗೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಸೊ ಅವರು ಸ್ಟಾಕಿಂಗ್ಸ್ನ ಯೂಸ್ ಮಾಡುವಂಥದ್ದು. ಸೊ ವೆನ್ ಎವರ್ ದೇ ಆರ್ ವರ್ಕಿಂಗ್ ಸೊ ಸ್ಟಾಕಿಂಗ್ಸ್ ಯೂಸ್ ಮಾಡುವಂಥದ್ದು ಅಥವಾ ಟೈಟ್ ಕ್ಲೋತಿಂಗಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಅಲಾಂಗ್ ವಿತ್ ದ್ಯಾಟ್ ಒಂದು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡುವಂಥದ್ದು, ಹೈ ಫೈಬರ್ ಇಂಟೇಕ್ ತೊಗೊಳ್ಳುವಂಥದ್ದು ಅಥವಾ ಹ್ಯಾಬಿಟ್ಸ್ ಇದ್ದಲ್ಲಿ ಸೊ ಅದನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ ಅಂತ. ಆ್ಯಂಡ್ ಮೋರ್ ಕನ್ಸಂಪ್ಷನ್ ಆಫ್ ರೆಡ್ ಮೀಟ್ ಅಥವಾ ನಾನ್ ವೆಜ್ ಇದ್ದಾಗ ಸೊ ಅದನ್ನು ಅವಾಯ್ಡ್ ಮಾಡೋದಿರ್ಬೋದು. ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಸೊ ಯಾವಾಗ ಅವರ ಒಂದು ದೇಹದ ತೂಕ ಜಾಸ್ತಿ ಆಗ್ತಾ ಇರುತ್ತೋ ಸೊ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೋ ಸೊ ಆಲ್ರೆಡಿ ವೆರಿಕೋಸ್ ವೇನ್ಸ್ ಇದ್ದಾಗ ಸೊ ಎಂಗಾಜ್ಮೆಂಟ್ ಕೂಡ ಹೆಚ್ಚಾಗುವಂಥದ್ದು ಆ್ಯಂಡ್ ಅದ್ರ ಜೊತೆ ಪೇಯ್ನ್ ಬರುವಂಥದ್ದು, ಕಾಲು ತುಂಬ ಭಾರ ಅನಿಸುವಂಥದ್ದು, ಈ ಥರ ಅವರಲ್ಲಿ ಸಿಮ್ಟಮ್ಸ್ ಇದ್ದಾಗ ಸೊ ಅವರು ಕೇರ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರೆ, ನೀವು ಕೂಡ ವೆರಿಕೋಸ್ ವೈನ್ಸಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತಾಡ್ಬೋದು. ಇನ್ನು ಡಾಕ್ಟರ್ ವೆರಿಕೋಸ್ ವೈನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಲೈಫ್ ಸ್ಟೈಲ್ ಮತ್ತು ಫುಡ್ ಫ್ಯಾಕ್ಟರ್ ಕೂಡ ವೆರಿಕೋಸ್ ವೈನ್ಸ್ಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ಲೈಫ್ ಸ್ಟೈಲಲ್ಲಿ ಮತ್ತು ಫುಡ್ ಫ್ಯಾಕ್ಟರ್ಸಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೋದು? ಸೊ ಈಗ ವೆರಿಕೋಸ್ ವೇನ್ಸ್ ಬರೋದಕ್ಕೆ ಲೈಫ್ ಸ್ಟೈಲ್ ಕೂಡ ಪ್ರಮುಖ ಕಾರಣ ಆ್ಯಂಡ್ ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ಬರುವಂಥದ್ದು. ಎಸ್ಪೆಷಲಿ ಫೀಮೇಲ್ಸಲ್ಲಿ ನೋಡಿದಾಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಇದರ ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವ್ರಿಗೆ ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಂಡಾಗ ಆ್ಯಂಡ್ ಆಫ್ಟರ್ ಡೆಲಿವರಿ ಅದು ಆಟೋಮ್ಯಾಟಿಕ್ಕಾಗಿ ನಾರ್ಮಲ್ ಆಗ್ಬೋದು. ಬಟ್ ಸಮ್ಟೈಮ್ಸ್ ದಟ್ ಕ್ಯಾನ್ ಕಂಟಿನ್ಯೂ ಡ್ಯೂ ಟು ದ ಹಾರ್ಮೋನಲ್ ಚೇಂಜಸ್ ಅಥವಾ ಅವ್ರಿಗೆ ಎಕ್ಸೆಸಿವ್ ಇದ್ದಾಗ ಸೊ ಅದು ಮತ್ತೆ ಟ್ರಿಗರ್ ಆಗ್ಬೋದು ಆ್ಯಂಡ್ ಹೆಚ್ಚಾಗ್ತಾ ಹೋದಂಗೆ ಅದು ಕಾಂಪ್ಲಿಕೇಶನ್ಸ್ಗೆ
ಕೆಲಸಕ್ಕೆ ಕೂಡ ಹೋಗುತ್ತೆ. ಸೊ ಹಾಗಾಗಿ ಅವರು ಕೂಡ ಕೇರ್ ಮಾಡಬೇಕು. ಸೊ ಅವರ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ ಹೇಳೋದಾದರೆ ಹೆಚ್ಚಾಗಿ ಒಂದು ವಿಗರಸ್ ವಾಕಿಂಗ್ ಯಾರು ಮಾಡ್ತಿರ್ತಾರೆ, ಸೊ ಅವ್ರು ಇನ್ ಬಿಟ್ವೀನ್ ದೇ ನೀಡ್ ಟು ಟೇಕ್ ಎ ಬ್ರೇಕ್ ಬಿಕಾಸ್ ಮೋರ್ ಯೂಸೇಜ್ ಕ್ಯಾನ್ ಆಲ್ಸೋ ಕಾಸ್ ವೇರ್ ಆ್ಯಂಡ್ ಟೇರ್, ಹೆಚ್ಚಾಗಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವರು ಸ್ವಲ್ಪ ವಾಕಿಂಗ್ ಮಾಡುವಂಥದ್ದು, ತದನಂತರ ರೆಸ್ಟ್ ಮಾಡುವಂಥದ್ದು, ಸೊ ಈ ಥರ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು. ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ನ ಅವಾಯ್ಡ್ ಮಾಡುವಂಥದ್ದು ಇರ್ಬೋದು. ಆ್ಯಂಡ್ ಕಂಟಿನ್ಯೂ ಸಿಟ್ಟಿಂಗ್ ಇರುತ್ತೆ, ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಸೊ ಅವರಲ್ಲಿ ಕೂಡ ನಾವು ವೆರಿಕೋಸ್ ವೇನ್ಸ್ನ ನೋಡ್ತೀವಿ. ಸೊ ಅವರಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಎಸ್ಪೆಷಲಿ ವೆರಿಕೋಸ್ ವೇನ್ಸ್ ಅಂತ ಇದ್ದಾಗ ಸೊ ಸೈಕ್ಲಿಂಗ್ ಅವ್ರಿಗೆ ಹೆಲ್ಪ್ ಆಗುವಂಥದ್ದು ಅಥವಾ ಸ್ವಿಮ್ಮಿಂಗ್ ಮಾಡುವಂಥದ್ದು ಇರ್ಬೋದು. ಇದು ಹೆಚ್ಚಾಗಿ ಅವ್ರಿಗೆ ವೆರಿಕೋಸ್ ವೇನ್ಸ್ ಬರದೇ ಇರೋದಂತೆ ಸ್ವಲ್ಪ ಪ್ರಿವೆನ್ಷನ್ ಕೂಡ ಮಾಡುವಂಥದ್ದು. ಸೊ ಲಾಂಗ್ ವಿತ್ ದಟ್ ಸೊ ಅವರ ಡಯಟ್ರಿ ಚೇಂಜಸ್ ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಹೈ ಕನ್ಸಂಪ್ಷನ್ ಆಫ್ ವೆಜಿಟೇಬಲ್ ಫೈಬರ್ ಇರ್ಬೋದು, ಹೆಚ್ಚಾಗಿ ಮಾಡ್ಬೋದು. ಸೊಪ್ಪು ತರಕಾರಿಗಳನ್ನ ತಿನ್ನುವಂಥದ್ದು ಇರ್ಬೋದು. ಆ್ಯಂಡ್ ಹೈಡ್ರೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅವರು ಕೆಲವರಲ್ಲಿ ಡಿಹೈಡ್ರೇಷನ್ ಆದಾಗ ಅಥವಾ ವೆರಿಕೋಸ್ ವೇನ್ಸ್ ಆಲ್ರೆಡಿ ಇದೆ ಅಂತ ಹೇಳಿದಾಗ ಸೊ ಆ ಭಾಗದಲ್ಲಿ ಇಚ್ಚಿಂಗ್ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು ಆ್ಯಂಡ್ ಬರ್ನಿಂಗ್ ಆಗುವಂಥದ್ದು. ಸೊ ಆಲ್ರೆಡಿ ಇಫ್ ದೇ ಆರ್ ಅಂಡರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಡಯಾಬಿಟಿಕ್ ಇದೆ, ಹೈಪರ್ ಟೆನ್ಷನ್ ಇದೆ, ಸೊ ಅಂಥವರಲ್ಲಿ ವೆರಿಕೋಸ್ ವೇನ್ಸ್ ಕಾಣಿಸ್ತಿದೆ ಅಂತ ಹೇಳಿದಾಗ ಅದು ಕಾಂಪ್ಲಿಕೇಶನ್ಸ್ ವಿಲ್ ಬಿ ಸ್ಟಿಲ್ ಮೋರ್. ಸೊ ಅವರು ಗಾಯ ಆಗದಂತೆ ನೋಡ್ಕೋಬೇಕಾಗತ್ತೆ. ಆಲ್ರೆಡಿ ಎಕ್ಸಿಮಾ ಬರ್ತಿದೆ ಅಥವಾ ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ, ಸೊ ಹುಣ್ಣು ಆಗ್ತಿದೆ, ಸೊ ಆ ಸ್ಟೇಜಿಗೆ ಬಂದಾಗ ಸೊ ಅವರು ಕೇರ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಇನ್ನು ವೆರಿಕೋಸ್ ವೇನ್ಸ್ಗೆ ಅನುವಂಶೀಯತೆ ಅನ್ನೋದು ಕೂಡ ಕಾರಣ ಆಗುತ್ತೆ. ಸೊ ನೀವು ಹೇಳಿದಾಗೆ ವೆರಿಕೋಸ್ ವೇನ್ಸ್ ಸೊ ಒನ್ ಆಫ್ ದಿ ಪಾಸಿಟಿವ್ ಫ್ಯಾಕ್ಟರ್ ಅಂತ ನೋಡಿದಾಗ 15 to 20% ಆಫ್ ದಿ ಕೇಸಸಲ್ಲಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಅನುವಂಶವಾಗಿ ಕೂಡ ಬರ್ಬೋದು. ಈಗ ಮನೆಯಲ್ಲಿ ಅಜ್ಜಿಗಿದೆ ಅಥವಾ ಅಮ್ಮಂಗಿದೆ ಅಂತ ಹೇಳಿದಾಗ ಸೊ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚು ಅಂತ. ಸೊ ಅವರಲ್ಲಿ ವೆರಿಕೋಸ್ ವೇನ್ಸ್ ಪಾಸಿಬಿಲಿಟಿ ಹೆಚ್ಚಾಗಿರುತ್ತೆ ಆ್ಯಂಡ್ ಅರ್ಲಿ ಸ್ಟೇಜಸಲ್ಲೇ ಕಾಣಿಸ್ಕೋಬೋದು. ಸೊ ಕೆಲವ್ರಿಗೆ ಮೈಲ್ಡಾಗಿ ಕಾಣಿಸ್ಕೋಬೋದು ಅಥವಾ ಕೆಲವರಲ್ಲಿ ಸಿವಿಯಾರಿಟಿ ತುಂಬ ಹೆಚ್ಚಾಗಿ ಕಾಣಿಸುತ್ತೆ ಆ್ಯಂಡ್ ಪೇಯ್ನ್ ಇರ್ಬೋದು ಅಥವಾ ಹೆವಿನೆಸ್ ಇರ್ಬೋದು. ಸೊ ಅರ್ಲಿಯಾಗಿ ಅದು ಸಿಮ್ಟಮ್ಸ್ ಕೂಡ ಬರ್ಬೋದು. ಸೊ ಇನಿಷಿಯಲ್ ಆಗಿ ಸೂಪರ್ಫಿಷಿಯಲ್ ವೇನ್ ಥ್ರೋಂಬೋಸಿಸ್ ಇರುತ್ತೆ. ಈಗ ಲಾಂಗ್ ಸೆಫನಸ್ ವೇನ್ ಇರ್ಬೋದು, ಫಿಮೋರಲ್ ವೇನ್ ಇರ್ಬೋದು, ಪಾಪ್ಲಿಟಿಯಲ್ ವೇನ್ ಇರ್ಬೋದು. ಸೊ ಹೀಗೆ ಮಲ್ಟಿಪಲ್ ವೇನ್ಸ್ ಇನ್ವಾಲ್ವ್ಮೆಂಟ್ ಆಗಿ ಥ್ರೋಂಬೋಸಿಸ್ ಚೇಂಜಸ್ ಆಗುವಂಥದ್ದು ಅಥವಾ ಸೊ ನೆಕ್ಸ್ಟ್ ಅದು ಟ್ರಾವೆಲ್ ಆಗ್ತಾ ಹೋದಾಗ ಸೊ ಥ್ರೋಂಬೋಫ್ಲೆಬೈಟಿಸ್ ಅಂತ ಹೇಳ್ತೀವಿ. ಸೊ ಒಳಗಡೆ ಕ್ಲಾಟ್ ಫಾರ್ಮೇಷನ್ ಕೂಡ ಆಗ್ತಾ ಹೋಗುವಂಥದ್ದು. ಸೊ ಯಾವಾಗ ಇದವರು ನೆಗ್ಲೆಕ್ಟ್ ಮಾಡ್ತಾರೆ, ಸೊ ಯಾವುದೇ ರೀತಿ ಒಂದು ಡಯಾಗ್ನೋಸಿಸ್ ಮಾಡ್ಕೊಂಡಿರಲ್ಲ ಅಥವಾ ಸ್ಕ್ಯಾನ್ ಮಾಡಿಸ್ಕೊಂಡಿರೋದಿಲ್ಲ, ಸೊ ಯಾವುದೇ ರೀತಿ ಟ್ರೀಟ್ಮೆಂಟ್ ಪಡ್ಕೊಂಡಿಲ್ಲ ಅಂತ ಹೇಳಿದಾಗ ಸೊ ಇಂಟರ್ನಲ್ ಕಾಂಪ್ಲಿಕೇಶನ್ಸ್ ಆಲ್ ಆಫ್ ಎ ಸಡನ್ ಕೂಡ ಆಗ್ಬೋದು, ಲೀಡಿಂಗ್ ಟು DVT ಅಂತಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ. ಸೊ ಇದು ಇದ್ದಾಗ ಮೋರ್ ಆಫ್ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಕೂಡ ಹೆಚ್ಚು ಅಂತ ಹೇಳ್ಬೋದು. ಇನ್ನು ಈಗಂತೂ ಎಷ್ಟೊಂದು ಜನ ಜಿಮ್ಮಿಗೆ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ. ಸೊ ವೆರಿಕೋಸ್ ವೇನ್ಸ್ ಅನ್ನೋದು ಅವರಲ್ಲಿ ಕಾಣಿಸ್ಕೊಳ್ಳುತ್ತಾ? ಸೊ ನೀವು ಹೇಳಿದಾಗೆ ಸೊ ಕೆಲವರಲ್ಲಿ ಇವಾಗ ಹೈ ವರ್ಕೌಟ್ಸ್ ಇದ್ದಾಗ ಅಥವಾ ಹೈ ಯೂಸೇಜ್ ಇದ್ದಾಗ ಸೊ ಅಗೇನ್ ಇಟ್ ಡಿಪೆಂಡ್ಸ್. ಸೊ ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಲೈಕ್ ಸ್ಮೋಕಿಂಗ್ ಇರ್ಬೋದು ಅಥವಾ ಟೊಬ್ಯಾಕೋ ಚೂಯಿಂಗ್ ಇರ್ಬೋದು ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ ಇರ್ಬೋದು. ಸೊ ಅವರಲ್ಲಿ ಟ್ರಿಗರ್ ಆಗಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಹೆಚ್ಚು. ಆ್ಯಂಡ್ ಇನ್ ಸಮ್ ಕೇಸಸ್ ಸೊ ಕೆಲವರಲ್ಲಿ ಸ್ಪೈಡರ್ ವೇನ್ಸ್ ಇನಿಷಿಯಲ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಯಾವಾಗ ಸ್ಪೈಡರ್ ವೇನ್ಸ್ನ ಅವರು ನೆಗ್ಲೆಕ್ಟ್ ಮಾಡ್ತಾರೆ, ಸೊ ಯಾವುದೇ ರೀತಿ ಟ್ರೀಟ್ಮೆಂಟ್ ಪಡ್ಕೊಳ್ಳೋದಿಲ್ಲ, ಸೊ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ ಆ್ಯಂಡ್ ದಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ಒಂದು ಅಕ್ಯೂಟ್ ಅಲ್ಸರೇಷನ್ಸ್ ಇರ್ಬೋದು. ಸೊ ಪದೇ ಪದೇ ಗಾಯ ಆಗುವಂಥದ್ದನ್ನ ನೋಡ್ತೀವಿ, ಅದು ಹೀಲಿಂಗ್ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಲ್ಲೂ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ ಸೊ ಕಾಂಪ್ಲಿಕೇಶನ್ಸ್ ಹೆಚ್ಚಾಗಿ ನಾವು ನೋಡುವಂಥದ್ದು. ಸೊ ಒಂದ್ಸರಿ ವೆರಿಕೋಸ್ ಅಲ್ಸರ್ ಅಂತ ಬಂದಾಗ ಸೊ ಸಮ್ಟೈಮ್ಸ್ ಹೀಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ಅದರಲ್ಲೂ ಡಯಾಬಿಟಿಕ್ಕಿಂದ ಸಫರ್ ಆಗ್ತಿದ್ದಾರೆ, ಶುಗರ್ ಲೆವೆಲ್ ಅನ್ಕಂಟ್ರೋಲ್ಡ್ ಇದೆ ಅಂತ ಹೇಳಿದಾಗ ಸೊ ದಟ್ ಕ್ಯಾನ್ ಲೀಡ್ ಟು ಗ್ಯಾಂಗ್ರೀನಸ್ ಕಂಡೀಷನ್ಸ್ ಅಥವಾ ಇಂಟರ್ನಲ್ ಕಾಂಪ್ಲಿಕೇಶನ್ಸ್ ಕೂಡ ಹೆಚ್ಚಾಗಿ ನಾವು ನೋಡ್ಬೋದು ಡ್ಯೂ ಟು ಒಂದು ಥ್ರೋಂಬೋಫ್ಲೆಬೈಟಿಕ್ ಚೇಂಜಸ್ಸಿಂದ. ಸೊ ಅವರಿಗೆ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ, ಸಡನ್ನಾಗಿ ಬ್ರೆತಿಂಗ್ ಡಿಫಿಕಲ್ಟಿ ಆಗುವಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗೋದನ್ನು ನೋಡ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದಟ್ ಸೊ ಇಂಟರ್ನಲ್ ಕ್ಲಾಟ್ಸ್ ಫಾರ್ಮೇಷನ್ ಆದಾಗ ಸೊ ಅಥಿರೋಸ್ಕ್ಲೆರೋಟಿಕ್ ಚೇಂಜಸ್ ಆಗುವಂಥದ್ದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಕ್ವೈಟ್ ಕಾಮನ್ ಆಗಿ ವೆರಿಕೋಸ್ ವೇನ್ಸ್ DVT ಇದ್ದವರಲ್ಲಿ ಆ್ಯಸ್ ಎ ಕಾಂಪ್ಲಿಕೇಶನ್ಸ್ ನೋಡುವಂಥದ್ದು. ಇನ್ನು ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋರು ಸ್ವಲ್ಪ ಜನ ಇರ್ತಾರೆ. ಸೊ ಹಾಗಾಗಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ನೆಗ್ಲೆಕ್ಟ್ ಮಾಡಿದರೆ ವೆರಿಕೋಸ್ ವೇನ್ಸ್ನ?
ಸೊ ವೆರಿಕೋಸ್ ವೇನ್ಸಲ್ಲಿ ನಾವು 2 ಟೈಪ್ಸ್ ಆಫ್ ಕಾಂಪ್ಲಿಕೇಶನ್ಸ್ನ ನೋಡ್ಬೋದು. ಸೊ ಒನ್ ಈಸ್ ಮೋರ್ ಆಫ್ ಅಂದರೆ ಸಡನ್ನಾಗಿ ಕಾಣಿಸ್ಕೊಳ್ಳುವಂಥದ್ದು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಸೊ ಇನ್ನು ಕೆಲವ್ರಿಗೆ ಕ್ರಾನಿಕ್ ಇನ್ಸಫಿಷಿಯನ್ಸಿ ಆಫ್ ವೆರಿಕೋಸ್ ವೇನ್ಸಿಂದ ಸೊ ಹೆಚ್ಚಾಗಿ ಅಲ್ಸರೇಷನ್ ಆಗುವಂಥದ್ದು ಅಥವಾ ಡಿ ವಿ ಟಿ ಚೇಂಜಸ್ ಆಗುವಂಥದ್ದು, ಹೀಗೆ ಮಲ್ಟಿಪಲ್ ಪ್ರಾಬ್ಲಮ್ಸ್ನ ನೋಡ್ತೀವಿ. ಸೊ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂತ ನೋಡೋದಾದರೆ ಸೊ ಯಾವಾಗ ಎಂಗೋಜ್ ವೇನ್ಸ್ ಪ್ರೆಷರ್ ಎಕ್ಸರ್ಟ್ ಆಗುತ್ತೋ ಸಡನ್ನಾಗಿ ಔಟ್ಫ್ಲೋ ಆಫ್ ಬ್ಲಡ್ ಅಂತ ಹೇಳ್ತೀವಿ. ಸಡನ್ನಾಗಿ ಅದರ ಆ ಬ್ಲಡ್ ವೆಸಲ್ ಓಪನ್ ಆಗ್ಬೋದು ಆ್ಯಂಡ್ ಇಮಿಡಿಯೇಟ್ಲಿ ಇಟ್ ವಿಲ್ ನಾಟ್ ಸ್ಟಾಪ್. ಸೊ ಮೋರ್ ಔಟ್ಫ್ಲೋ ಆಫ್ ಬ್ಲಡ್ಡಿಂದ ಸಡನ್ನಾಗಿ ಬ್ಲಡ್ ಲಾಸ್ ಆಗುವಂಥದ್ದು ಇರ್ಬೋದು. ಸೊ ಈ ಕಂಡೀಷನ್ಸ್ ನಾವು ಅಕ್ಯೂಟಾಗಿ ನೋಡ್ತೀವಿ. ಸೊ ಯಾವಾಗ ಅಕ್ಯೂಟ್ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ಳುತ್ತೋ ಸೊ ಇನ್ಸೈಡ್ ಆಲ್ಸೋ ದರ್ ವಿಲ್ ಬಿ ಥ್ರೋಂಬೋಫ್ಲೆಬೈಟಿಕ್ ಚೇಂಜಸ್ ಅಥವಾ ವ್ಯಾಲ್ವಲ್ಲಿ ಒಂದು ಎಂಬೋಲಿಟಿಕ್ ಚೇಂಜಸ್ ಇದ್ದಾಗ ಸೊ ದಟ್ ಕ್ಯಾನ್ ಲೀಡ್ ಟು ಇಂಟರ್ನಲ್ ಕಾಂಪ್ಲಿಕೇಶನ್ ಆ್ಯಸ್ ವೆಲ್. ಸೊ ಇಂಟರ್ನಲಿ ಅಂತ ನೋಡಿದಾಗ ಸೊ ಕೆಲವರಲ್ಲಿ ಸಡನ್ನಾಗಿ ಬ್ರೆತಿಂಗ್ ಡಿಫಿಕಲ್ಟಿ ಆಗುವಂಥದ್ದು ಇರ್ಬೋದು ಅಥವಾ ಕಾಲಲ್ಲಿ ತುಂಬ ಊತ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಡಿಸ್ಕಲರೇಷನ್ ಆಗುವಂಥದ್ದು. ಸೊ ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಎಸ್ಪೆಷಲಿ ಎಕ್ಸಿಮಾ ಅಂತ ಬಂದಾಗ ಇಚ್ಚಿಂಗ್ ತುಂಬ ಸಿವಿಯಾರಿಟಿ ಆಗಿರುತ್ತೆ. ಆ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಇರ್ಬೋದು, ಡ್ರೈನೆಸ್ ಆಗುವಂಥದ್ದು ಅಥವಾ ಬ್ಲೀಡಿಂಗ್ ಸ್ಪಾಟ್ಸ್ ಇರ್ಬೋದು, ಇದೆಲ್ಲ ವೆರಿಕೋಸ್ ಎಕ್ಸಿಮಾನಲ್ಲಿ ನೋಡ್ಬೋದು. ಸೊ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆ್ಯಂಡ್ ಕೆಲವ್ರಿಗೆ ವೆರಿಕೋಸ್ ಎಕ್ಸಿಮಾ ಇಫ್ ಇಟ್ ಈಸ್ ಅನ್ಟ್ರೀಟೆಡ್ ಅಥವಾ ಇನ್ಫೆಕ್ಟೆಡ್ ಆಗ್ತಿದೆ ಅಂತ ಹೇಳಿದಾಗ ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ, ಅಂದರೆ ಹುಣ್ಣಾಗುವಂಥದ್ದು. ಸೊ ಒಂದ್ಸರಿ ಅವ್ರಿಗೆ ಹುಣ್ಣಾಗಿದೆ ಆ್ಯಂಡ್ ಕೆಲವರು ಸರ್ಜರಿ ಕೂಡ ಮಾಡಿಸ್ಕೊಂಡಿರ್ತಾರೆ ವೆರಿಕೋಸ್ ಅಲ್ಸರ್ಗೋಸ್ಕರ. ಸೊ ಯಾವಾಗ ಅಲ್ಸರ್ಗೆ ಸರ್ಜರಿ ಮಾಡಿರ್ತಾರೆ ಸೊ ಕೆಲವರಲ್ಲಿ ಹೀಲ್ ಆಗುತ್ತೆ. ಸೊ ಇನ್ನು ಕೆಲವರಲ್ಲಿ ಮತ್ತೆ ಮತ್ತೆ ರೆಕರೆನ್ಸಿ ಆಫ್ ವೆರಿಕೋಸ್ ಅಲ್ಸರ್ಸ್ನ ನಾವು ನೋಡ್ಬೋದು. ಆ್ಯಂಡ್ ಹಲವಾರು ಟ್ರೀಟ್ಮೆಂಟ್ನ ತೊಗೊಂಡಿರ್ತಾರೆ, ಲೈಕ್ ಲೇಸರ್ ಇರ್ಬೋದು ಅಥವಾ ಲೀಚಿಂಗ್ ಥೆರಪಿ ಇರ್ಬೋದು. ಸೊ ಮಲ್ಟಿಪಲ್ ಮೆಡಿಕೇಷನ್ಸ್ನ ತೊಗೊಂಡಿರ್ತಾರೆ. ಸೊ ಆ ತಕ್ಷಣಕ್ಕೆ ಅದು ಕಮ್ಮಿ ಆಗೋ ಥರ ಕಂಡ್ರು. ಸೊ ಇಂಟರ್ನಲ್ಲಿ ಪ್ರಾಬ್ಲಮ್ ಇದ್ದಾಗ ಅಥವಾ ಅವರ ಬಾಡಿನಲ್ಲಿ ಟೆಂಡೆನ್ಸಿ ಇದ್ದಾಗ ಸೊ ಹೀಗೆ ಹಲವಾರು ಒಂದು ತೊಂದರೆಗಳನ್ನ ಮಾಡಿಕೊಡುತ್ತೆ ಬಿಕಾಸ್ ಆಫ್ ದಿ ವೆರಿಕೋಸ್ ವೇನ್ಸ್. ಸಮ್ಟೈಮ್ಸ್ ಹೆಮೊರಾಯ್ಡ್ಸ್ ಕೂಡ ಬರ್ಬೋದು, ಸೊ ಪೈಲ್ಸ್ ಇರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು. ಸೊ ಈ ಥರ ಸಮಸ್ಯೆನ ಕೂಡ ವೆರಿಕೋಸ್ ವೇನ್ಸಿಂದ ನೋಡುವಂಥದ್ದು. ಇನ್ನು ವೆರಿಕೋಸ್ ವೇನ್ಸಿಂದ ಬ್ರೀತಿಂಗ್ ಡಿಫಿಕಲ್ಟೀಸ್ ಕೂಡ ಉಂಟಾಗುತ್ತೆ ಅಂತ ಹೇಳಿದರೆ ಹೇಗೆ ಸಂಬಂಧ ಅಂತ ಇದೆ ಎರಡಕ್ಕೂ? ಸೊ ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ಆದಾಗ ಅಥವಾ ಅವ್ರಿಗೆ ಸಡನ್ನಾಗಿ ಒಂದು ಡಿ ವಿ ಟಿ ಚೇಂಜಸ್ ಇರ್ಬೋದು, ಲೈಕ್ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಸೊ ಒಳಗಡೆಯಿಂದ ಕೂಡ ಬ್ಲಡ್ ಕ್ಲಾಟ್ಸ್ ಟ್ರಾವೆಲ್ ಆಗೋಕ್ಕೆ ಶುರುವಾಗುವಂಥದ್ದು. ಸೊ ಯಾವಾಗ ಈ ಕ್ಲಾಟ್ಸ್ ಟ್ರಾವೆಲ್ ಆಗೋಕ್ಕೆ ಶುರುವಾಗುತ್ತೋ ಸೊ ಲಂಗ್ಸಲ್ಲಿ ರೀಚ್ ಆದಾಗ ಸಡನ್ನಾಗಿ ಥ್ರೋಂಬೋಫ್ಲೆಬೈಟಿಕ್ ಚೇಂಜಸ್ ಆಗುವಂಥದ್ದು, ಲೈಕ್ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಸೊ ಕ್ಲಾಟ್ಸ್ ಹೋಗಿ ಅಲ್ಲಿ ಫಾರ್ಮೇಷನ್ ಆದಾಗ ಸಡನ್ನಾಗಿ ಅವ್ರಿಗೆ ಬ್ರೆತಿಂಗ್ ಡಿಫಿಕಲ್ಟಿ, ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಸರ್ಕ್ಯುಲೇಟ್ರಿ ಪ್ರಾಬ್ಲಮ್ ಶುರುವಾಗುವಂಥದ್ದು. ಸೊ ಇದನ್ನು ಹೆಚ್ಚಾಗಿ ನೋಡ್ತೀವಿ ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಸಡನ್ ಡೆತ್ ಆಲ್ಸೋ. ಸೊ ಹಾಗಾಗಿ ದೇ ನೀಡ್ ಟು ಟೇಕ್ ಕೇರ್. ಆ್ಯಂಡ್ ವೆರಿಕೋಸ್ ವೇನ್ಸ್ ತುಂಬ ವರ್ಷದಿಂದ ಇದೆ. ಸೊ ಅದು ಕೆಲವ್ರಿಗೆ ತುಂಬ ಪೇಯ್ನ್ಫುಲ್ ಆಗಿದೆ ಅಥವಾ ಅವ್ರಿಗೆ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗಿರುವಂಥದ್ದು, ಕಾಲು ಕಪ್ಪಾಗಿರುವಂಥದ್ದು. ಸೊ ಈ ಥರ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಇದ್ದಾಗ ಸೊ ಸ್ಕ್ಯಾನ್ ಮಾಡಿಸ್ಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಸೊ ವೀನಸ್ ಡಾಪ್ಲರ್ ಸ್ಕ್ಯಾನ್ ಅಂತ ಹೇಳ್ಬೋದು. ಇಫ್ ರಿಕ್ವೈರ್ಡ್ ಲೈಕ್ ಆರ್ಟಿರಿಯಲ್ ಡಾಪ್ಲರ್ ಸ್ಕ್ಯಾನ್ ಕೂಡ ಮಾಡಿಸ್ಕೊಡುವಂಥದ್ದು. ಸೊ ಅವರಲ್ಲಿ ಎಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಆಗಿದೆ, ಸೊ ಗ್ರೇಡ್ 1 ವೆರಿಕೋಸ್ ವೇನ್ಸ್ ಇದೆಯಾ ಅಥವಾ ಕೆಲವ್ರಿಗೆ ಇಂಟರ್ನಲಿ ಚೇಂಜಸ್ ಆಗ್ತಿದೆಯಾ, ಅದು ಡಿ ವಿ ಟಿ ಸ್ಟೇಜಸ್ಗೆ ಹೋಗ್ತಿರುವಂಥದ್ದು ಅಥವಾ ಎಸ್ ವಿ ಟಿ ಅಂತ ಹೇಳ್ತೀವಿ, ಅಂದರೆ ಸೂಪರ್ಫಿಷಿಯಲ್ ವೇನ್ ಥ್ರೋಂಬೋಸಿಸ್ ಆಗಿರುವಂಥದ್ದು. ಸೊ ಇದೆಲ್ಲ ಒಂದು ಡಾಪ್ಲರ್ ಸ್ಕ್ಯಾನ್ ಮುಖಾಂತರ ತಿಳ್ಕೊಳ್ಳುವಂಥದ್ದು. ಸೊ ತದನಂತರ ಅವ್ರಿಗೆ ಯಾವ ಸ್ಟೇಜಸಲ್ಲಿದೆ, ಸೊ ಡಿಪೆಂಡಿಂಗ್ ಆನ್ ದ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಆಗಿರ್ಬೋದು ಅಥವಾ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು. ಸೊ ಅವ್ರಿಗೆರಡು ಕೋರಿಲೇಟ್ ಮಾಡಿ ಅವರ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡುವಂಥದ್ದು. ಸೊ ವೆದರ್ ದೆ ನೀಡ್ ಲೈಕ್ ಸರ್ಜಿಕಲ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗುವಂಥದ್ದು ಅಥವಾ ಮೆಡಿಸಿನ್ಸಲ್ಲಿ ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದೇರ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಚೇಂಜಸ್ ಅದನ್ನು ಅಡ್ವೈಸ್ ಮಾಡ್ಬೋದು. ಎಸ್ ಡಾಕ್ಟರ್, ವೆರಿಕೋಸ್ ವೇನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ನಿಮ್ಮ ಹೋಮಿಯೋ ಕೇರಲ್ಲಿ ವೆರಿಕೋಸ್ ವೇನ್ಸ್ಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ? ಸೊ ಇನ್ನು ಟ್ರೀಟ್ಮೆಂಟ್ ಪಾರ್ಟಿಗೆ ಬಂದಾಗ ಸೊ ವಿ ನೀಡ್ ಟು ಸಿ ದ ಕಾಸ್. ಸೊ ಅವ್ರಿಗೆ ಯಾವ ಕಾರಣದಿಂದ ವೆರಿಕೋಸ್ ವೇನ್ಸ್ ಆಗಿದೆ ಅಂತ. ಸೊ ಕೆಲವ್ರಿಗೆ ಲಾಂಗ್ ಸ್ಟ್ಯಾಂಡಿಂಗಿಂದ ನಿಂತ್ಕೊಳ್ಳೋದ್ರಿಂದ ಬಂದಿರುತ್ತೆ. ಸೊ ಕಂಟಿನ್ಯೂ ಯೂಸೇಜಿಂದ ಬಂದಿರ್ಬೋದು. ಇನ್ನು ಓಲ್ಡ್ ಏಜಲ್ಲಿ ಕಾಣಿಸುತ್ತೆ. ಸೊ ಅವ್ರಿಗೆ ಕೂಡ ವೇರಿಯಂಟೇರ್ ಆಗುವಂಥದ್ದು. ಸೊ ಅದು ಕೂಡ ಕ್ವೈಟ್ ಕಾಮನ್ ಆಗಿ ನೋಡ್ಬೋದು. ಸೊ ಇನ್ನು ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅಥ್ಲೆಟ್ಸಲ್ಲಿ ಇರ್ಬೋದು ಅಥವಾ ಸೊ ಅವ್ರ ಆಕ್ಯುಪೇಷನಲ್ ಡಿಸಾರ್ಡರ್ಸಿಂದ ಕೂಡ ಬಂದಿರ್ಬೋದು. ಸೊ ಅಂಥವರಲ್ಲಿ ಒಂದು ಲಾಂಗ್ ಸ್ಟ್ಯಾಂಡಿಂಗ್ನ ಅವಾಯ್ಡ್ ಮಾಡುವಂಥದ್ದು ಆ್ಯಂಡ್ ಸ್ಟಾಕಿಂಗ್ಸ್ನ ಯೂಸ್ ಮಾಡುವಂಥದ್ದು, ಅವರು ಹೆಚ್ಚಾಗಿ ನಿಂತ್ಕೊಂಡಾಗ ಸೊ ಯೂಸ್ ಮಾಡುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ.
ಸೊ ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋಕಿರ್ಬೋದು ಆ್ಯಂಡ್ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದ ನಂತರ ಕೊಡುವಂಥದ್ದು. ಸೊ ಅಗೇನ್ ಡ್ಯೂರೇಷನ್ ಆಫ್ ದಿ ಟ್ರೀಟ್ಮೆಂಟ್ ಇಟ್ ಡಿಪೆಂಡ್ಸ್. ಸೊ ಕೆಲವ್ರಿಗೆ ಫ್ಯೂ ಮಂತ್ಸ್ ಬೇಕಾಗುತ್ತೆ, ಅಥವಾ ಅವರ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಕೆಲವ್ರಿಗೆ ಸರಿ ಹೋಗುವಂಥದ್ದು. ಸೊ ಇನ್ನು ಕೆಲವ್ರಿಗೆ ಲಾಂಗ್ ಸ್ಟ್ಯಾಂಡಿಂಗ್ ಇದೆ ವೆರಿಕೋಸ್ ವೇನ್ಸ್ ಇದೆ, ಆಲ್ರೆಡಿ ಹಲವಾರು ಟ್ರೀಟ್ಮೆಂಟ್ನ ಟ್ರೈ ಮಾಡಿರ್ತಾರೆ, ಸೊ ಆಗ ಗುಣ ಆಗ್ತಿಲ್ಲ, ಅಥವಾ ಮತ್ತೆ ಸರ್ಜರಿ ಆದಮೇಲೂ ಕೂಡ ಕೆಲವ್ರಿಗೆ ವೆರಿಕೋಸ್ ವೇನ್ಸ್ ಮತ್ತೆ ರಿಕರ್ ಆಗ್ತಾ ಇರುತ್ತೆ. ಸೊ ಇನ್ ದಟ್ ಕಂಡೀಷನ್ಸ್ ಆಲ್ಸೋ ದೇ ಕೆನ್ ಟೇಕ್ ಹೋಮಿಯೋಪತಿಕ್ ಮೆಡಿಸಿನ್ಸ್. ಸೊ ಅವರಲ್ಲಿ ಎಷ್ಟು ಡ್ಯೂರೇಷನ್ ಬೇಕಾಗುತ್ತೆ ಆ್ಯಂಡ್ ಅವರಲ್ಲಿ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ, ಸೊ ಎಲ್ಲವನ್ನ ಕೌನ್ಸಿಲಿಂಗ್ ಮಾಡುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಅವರ ಒಂದು ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೊಳ್ಬೇಕಾಗತ್ತೆ. ಆಲ್ರೆಡಿ ವೆರಿಕೋಸ್ ವೇನ್ಸಿಂದ ಸಫರ್ ಆಗ್ತಿದ್ದಾರೆ ಆ್ಯಂಡ್ ಲೈಕ್ ಹೈಪರ್ ಟೆನ್ಷನ್ ಇದ್ದಾರೆ, ಡಯಾಬಿಟಿಕ್ ಇದ್ದಾರೆ, ಸೊ ಅದು ಕೂಡ ಮೆಡಿಸಿನ್ಸ್ ತೊಗೊಳ್ತಿರ್ತಾರೆ. ಸೊ ಅಂಥವರು ಕೂಡ ಹೋಮಿಯೋಪತಿ ಮೆಡಿಸಿನ್ಸ್ನ ತೊಗೊಳ್ಬೋದು. ಆ್ಯಂಡ್ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಬಂದಿರುತ್ತೆ ವೆರಿಕೋಸ್ ವೇನ್ಸ್, ಸೊ ಮೋಸ್ಟ್ ಆಫ್ ದಿ ಫೀಮೇಲ್ಸಲ್ಲಿ ಪ್ರೆಗ್ನೆನ್ಸಿನಲ್ಲಿ ವೆರಿಕೋಸ್ ವೇನ್ಸ್ ಬಂದಾಗ ಸೊ ಅವರು ಯಾವುದಾದ್ರೂ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಸೊ ಏನೂ ಮೆಡಿಕೇಷನ್ಸ್ ಯೂಸ್ ಮಾಡ್ತಿರೋದಿಲ್ಲ. ಸೊ ಪೇಯ್ನ್ ಆಗಿರ್ಬೋದು, ಅಥವಾ ಸೊ ಕೆಲವ್ರಿಗೆ ಹೆವಿನೆಸ್ ಆಗುವಂಥದ್ದು, ಪ್ರೆಗ್ನೆನ್ಸಿ ಟೈಮಲ್ಲಿ ಸಿಂಪ್ಟಮ್ಸ್ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಸೊ ಅವ್ರಿಗೆ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಆರ್ ವೆರಿ ಸೇಫ್ ವೆನ್ ದೇ ಆರ್ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ, ಅಥವಾ ಪೋಸ್ಟ್ ಡೆಲಿವರಿಲಿ ಕೂಡ ಸೊ ಫೀಡಿಂಗ್ ಟೈಮಲ್ಲಿ ಕೂಡ ಅವರು ತೊಗೊಳ್ಬೋದು. ಸೊ ಯಾವುದೇ ರೀತಿ ಅವರಿಗೆ ಅಡ್ಡ ಪರಿಣಾಮ ಆಗೋದಿಲ್ಲ. ಸೊ ನ್ಯಾಚುರಲ್ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಆ ಮೆಡಿಸಿನ್ಸ್ನ ಕೊಡೋದ್ರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಅಲಾಂಗ್ ವಿತ್ ದ್ಯಾಟ್ ಸೊ ಅವ್ರು ಆಲ್ರೆಡಿ ಹ್ಯಾಬಿಟ್ಸ್ ಇದೆ ಆ್ಯಂಡ್ ಸ್ಮೋಕಿಂಗಿಂದ ಅದು ಟ್ರಿಗರ್ ಆಗ್ತಿದೆ, ಸೊ ಅಥವಾ ಮೋರ್ ಆಫ್ ರೆಡ್ ಮೀಟ್ ಕನ್ಸಂಪ್ಷನ್ ಇರ್ಬೋದು, ಸೊ ಅಥವಾ ಹೈ ಸಾಲ್ಟ್ ಇಂಟೇಕ್ ಇರ್ಬೋದು, ಸೊ ಥರ ಎಲ್ಲ ಇದ್ದಾಗ ಸೊ ಅದನ್ನೆಲ್ಲ ಕಮ್ಮಿ ಮಾಡಿಸ್ಕೊಳ್ಳುವಂಥದ್ದು ಇರ್ಬೋದು. ಆ್ಯಂಡ್ ಹೈಡ್ರೇಷನ್ ಆಗಿರುವಂಥದ್ದು, ಆ್ಯಂಡ್ ಕೆಲವರಲ್ಲಿ ಮೋರ್ ಆಫ್ ಆ್ಯಂಗ್ಸೈಟಿ ಅಥವಾ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಸೊ ಅದರಿಂದ ಇದು ಮತ್ತಷ್ಟು ಟ್ರಿಗರ್ ಆಗ್ತಾ ಇರುತ್ತೆ. ಸೊ ಇನ್ ದಟ್ ಕೇಸ್ ಸೊ ಅವ್ರಿಗೆ ಮೆಡಿಟೇಷನ್ ಮಾಡುವಂಥದ್ದು ಇರ್ಬೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಲೈಕ್ ಹೆಚ್ಚಾಗಿ ಸ್ವಿಮ್ಮಿಂಗ್ ಮಾಡುವಂಥದ್ದು, ಸೈಕ್ಲಿಂಗ್ ಮಾಡುವಂಥದ್ದು, ಸೊ ಇದನ್ನು ಅಳವಡಿಸ್ಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಇನ್ನು ಆಂಗ್ಸೈಟಿ ಸ್ಟ್ರೆಸ್ಸು ಕೂಡ ವೆರಿಕೋಸ್ ವೇನ್ಸ್ಗೆ ಕಾರಣ ಅಂತ ಹೇಳಿದ್ರಿ. ಯಾವ ರೀತಿಯ ಕಾರಣ ಆಗುತ್ತೆ ಆಂಗ್ಸೈಟಿ ಮತ್ತು ಸ್ಟ್ರೆಸ್ ಅನ್ನುವಂಥದ್ದು? ಸೊ ಹೆಚ್ಚಾಗಿ ಇವಾಗ ವೆರಿಕೋಸ್ ವೇನ್ಸ್ ಆಲ್ರೆಡಿ ಇರುತ್ತೆ. ಸೊ ಸಮ್ಟೈಮ್ಸ್ ಕಾಸ್ಮೆಟಿಕ್ ಪರ್ಪಸ್ ಕೂಡ ಹೌದು, ಬಿಕಾಸ್ ಅವ್ರಿಗೆ ಕಾಲೆಲ್ಲ ಕಪ್ಪಾಗಿ ಕಾಣುವಂಥದ್ದು, ಅಥವಾ ಇಚ್ಚಿಂಗ್ ಇರ್ಬೋದು, ಇರಿಟೇಷನ್ ಇರ್ಬೋದು, ನೋಡೋದಕ್ಕೂ ಕೂಡ ಕೆಲವ್ರಿಗೆ ಆಡ್ನೆಸ್ ಕಾಣಿಸುವಂಥದ್ದು. ಸೊ ಎಸ್ಪೆಷಲಿ ಫೀಮೇಲ್ಸಲ್ಲಿ ಬಂದಾಗ ಸೊ ಅವರಲ್ಲಿ ಹೆಚ್ಚಾಗಿ ಬಾದರ್ ಮಾಡ್ತಾರೆ. ಸೊ ಆ್ಯಂಡ್ ಶಾರ್ಟ್ ಡ್ರೆಸ್ ಹಾಕೋಕ್ಕಾಗೋದಿಲ್ಲ, ಅಥವಾ ಸೊ ಕೆಲವ್ರಿಗೆ ಕಾಸ್ಮೆಟಿಕ್ ಪರ್ಪಸ್ ಪ್ಯೂರ್ಲಿ ಅಂತಲೇ ಹೇಳ್ಬೋದು. ಸೊ ಅಂಟಿಲ್ ಅನ್ಲೆಸ್ ಅವ್ರಿಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಕೂಡ ಕಾಣಿಸ್ತಿರೋದಿಲ್ಲ. ಸೊ ಇನ್ ದಟ್ ಕೇಸ್ ಅವ್ರಿಗೆ ಲೈಕ್ ಮುಜುಗರ ಆಗುವಂಥದ್ದು ಇರ್ಬೋದು, ಸೊ ಕೆಲವರು ಅದರಿಂದ ಆಂಗ್ಸೈಟಿ ಆಗುವಂಥದ್ದು. ಸೊ ಹಲವಾರು ಮೆಡಿಕೇಷನ್ಸ್ನ ಟ್ರೈ ಮಾಡಿರ್ತಾರೆ, ಮಸಾಜ್ ಆಯಿಲ್ಸ್ ಇರ್ಬೋದು, ಸೊ ಅಥವಾ ಇಂಟರ್ನಲ್ ಮೆಡಿಕೇಷನ್ಸ್ ಆಗಿರುವಂಥದ್ದು ಇರ್ಬೋದು, ಸೊ ಆದರೂ ಕೂಡ ಕಮ್ಮಿ ಆಗ್ತಿರೋದಿಲ್ಲ. ಸೊ ಅಂಥವರು ಹೋಮಿಯೋಪತಿಕ್ ಮೆಡಿಸಿನ್ಸ್ನ ತೊಗೊಳ್ಬೋದು, ಸೊ ವಿಚ್ ಇಸ್ ಸೇಫ್ ಆ್ಯಂಡ್ ಎಫೆಕ್ಟಿವ್. ಆ್ಯಂಡ್ ಲಾಂಗ್ ಟರ್ಮಲ್ಲಿ ತೊಗೊಂಡಾಗ ಸೊ ಗ್ರ್ಯಾಜುವಲ್ ಆಗಿ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಆ್ಯಂಡ್ ಫರ್ದರ್ ಕಾಂಪ್ಲಿಕೇಶನ್ಸ್ ಆಗದೇ ಇರೋದಂತೆ ಕೂಡ ನೋಡುವಂಥದ್ದು. ಏನಾದರೂ ವೆರಿಕೋಸ್ ವೇನ್ಸಲ್ಲಿ ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂತ ಏನಾದರೂ ಇದೆಯಾ? ಇರೋದಾದರೆ ಯಾವ ರೀತಿ ಸೈನ್ಸ್ ಕಾಣಿಸ್ಕೊಳ್ಳುತ್ತೆ, ಮತ್ತು ಯಾವ ಟೈಮಲ್ಲಿ ಡಾಕ್ಟರ್ನ ಇವರು ಭೇಟಿ ಆಗ್ಬೋದು? ಸೊ ನೀವು ಹೇಳಿದಾಗೆ ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಸೊ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಬಿ ಲೈಕ್ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಅಥವಾ ಅವರೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋರು ಕೂಡ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಯಾವಾಗ ಅವ್ರಿಗೆ ಮೋರ್ ದೆನ್ ಒಂದು 3 ಮಂತ್ಸಿಂದ ಸಿಂಪ್ಟಮ್ಸ್ ಕಾಣಿಸ್ತಿದೆ, ಲೈಕ್ ಕಾಲಲ್ಲಿ ಉಬ್ಬಿದ ರಕ್ತನಾಳಗಳಿರ್ಬೋದು, ಸೊ ಅಥವಾ ಅವ್ರಿಗೆ ಡಿಸ್ಕಲರೇಷನ್ ಆಗಿರುವಂಥದ್ದು, ಸೊ ಈ ಥರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇದ್ದಾಗ ಸೊ ಆಗಲೇ ಅವರು ವೈದ್ಯರನ್ನು ಭೇಟಿ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಇಫ್ ನೀಡೆಡ್ ಆ ಟೈಮಲ್ಲಿ ಅವ್ರಿಗೆ ಡಾಪ್ಲರ್ ಸ್ಕ್ಯಾನ್ ಮಾಡಿಸುವಂಥದ್ದು, INR ಟೆಸ್ಟ್ ಇರ್ಬೋದು, ಆ್ಯಂಡ್ ಅವರ ಹಿಮೋಗ್ಲೋಬಿನ್ ಲೆವೆಲ್ಸ್ ಇರ್ಬೋದು, ಆ್ಯಂಡ್ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದ ನಂತರ ಇಫ್ ನೀಡೆಡ್ ಅವ್ರಿಗೆ ಲೈಕ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡುವಂಥದ್ದು. ಸೊ ಇಲ್ಲ ಅವ್ರಿಗೆ ಅರ್ಲಿ ಸ್ಟೇಜಸ್ಸಲ್ಲೇ ಕಾಣಿಸ್ತಾ ಇದೆ ವೆರಿಕೋಸ್ ವೇನ್ಸ್, ಸೊ ಅಷ್ಟಾಗಿ ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳಿದಾಗ ಸೊ ಅವರ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡುವಂಥದ್ದು, ಎಕ್ಸಸೈಸ್ ಇರ್ಬೋದು, ಅಥವಾ ಥ್ರೂ ಡಯಟ್ರಿ ಚೇಂಜಸ್ ಇರ್ಬೋದು, ಸೊ ಅದನ್ನು ಫಾಲೋ ಮಾಡೋದ್ರಿಂದ ಕೂಡ ಸೊ ಅದು ವೆರಿಕೋಸ್ ವೇನ್ಸ್ ಅರ್ಲಿ ಸ್ಟೇಜಸ್ಸಲ್ಲಿದ್ದರೆ ಸೊ ಅದು ಕೂಡ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ವೆರಿಕೋಸ್ ವೇನ್ಸ್ ಇಂದ ಹೆಲ್ತ್ ಮೇಲೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ?
ಸೊ ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಸೊ ಇಟ್ ಕ್ಯಾನ್ ಲೀಡ್ ಟು ಬೋತ್ ಇಂಟರ್ನಲ್ ಆ್ಯಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಕಾಂಪ್ಲಿಕೇಶನ್ಸ್. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡ್ದೇನೆ ಸೊ ಅರ್ಲಿ ಸ್ಟೇಜಸಲ್ಲಿ ಅವರು ಟ್ರೀಟ್ಮೆಂಟ್ನ ಪಡ್ಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಮಲ್ಟಿಪಲ್ ಆರ್ಗನ್ಸ್ಗೆ ಇದು ಅಫೆಕ್ಟ್ ಮಾಡುತ್ತೆ. ಸೊ ಕೆಲವ್ರಿಗೆ ಲೋಯರ್ ಲಿಮ್ಸ್ ಅಷ್ಟೇ ಅಫೆಕ್ಟ್ ಆಗಿರೋದಿಲ್ಲ, ಸೊ ಇಂಟರ್ನಲ್ ಕಾಂಪ್ಲಿಕೇಶನ್ಸ್ ಆಗ್ತಾ ಇರುತ್ತೆ. ಆ್ಯಸ್ ವೆಲ್ ಆಸ್ ಎಕ್ಸಿಮಾ ಇರ್ಬೋದು, ವೆರಿಕೋಸ್ ಅಲ್ಸರ್ ಇರ್ಬೋದು, ಹಾಗೆ ಹಲವಾರು ಒಂದು ತೊಂದರೆಗಳನ್ನ ನೋಡ್ತೀವಿ ಬೋತ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಸೊ ಹಾಗಾಗಿ ಅವ್ರಿಗೆ ವೆರಿಕೋಸ್ ವೇನ್ಸ್ ಅರ್ಲಿ ಸ್ಟೇಜಸಲ್ಲೇ ಕಾಣಿಸ್ತಿದೆ. ಆ್ಯಂಡ್ ಆಲ್ರೆಡಿ ಕೆಲವರು ಹಲವಾರು ಟ್ರೀಟ್ಮೆಂಟ್ನ ಕೂಡ ಟ್ರೈ ಮಾಡಿರ್ತಾರೆ. ಸೊ ಆ ತಕ್ಷಣಕ್ಕೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಅನಿಸಿದ್ರು ಕೂಡ ಸೊ ಅವ್ರಿಗೆ ಆ ಟೆಂಡೆನ್ಸಿ ಇರೋದ್ರಿಂದ ಮತ್ತೆ ಮತ್ತೆ ರೆಕರ್ ಆಗೋ ಚಾನ್ಸಸ್ ಹೆಚ್ಚು. ಅವರು ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ತಗೊಳ್ಳೋದ್ರಿಂದ ಫರ್ದರ್ ರೆಕರೆನ್ಸಿ ಕೂಡ ಅವಾಯ್ಡ್ ಮಾಡ್ಬೋದು. ಎಸ್ ಡಾಕ್ಟರ್, ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೆರಿಕೋಸ್ ವೇನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ವೆರಿಕೋಸ್ ವೇನ್ಸ್ ಅಂದರೆ ಏನು, ಅದ್ರ ಗುಣಲಕ್ಷಣ ಮತ್ತು ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ವೆರಿಕೋಸ್ ವೇನ್ಸಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಆರೋಗ್ಯವೇ ಭಾಗ್ಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.